ಹಾಯ್ ಎಲ್ರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಬಳಿ ಇರುವ ಕೈಲಾಸಗಿರಿ ಗುಹಾಂತರ ಟೆಂಪಲ್ಗೆ ಇವತ್ತು ನಾವು ವಿಸಿಟ್ ಮಾಡ್ತಿದ್ದೀವಿ. ಇದರ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. 1994ರಲ್ಲಿ ಆರಂಭವಾದ ಅದ್ಭುತವಾದ ಮಾನವ ನಿರ್ಮಿತವಾದ ಗುಹೆ ಅಂತಲೇ ಹೇಳ್ಬೋದು. ಈ ಗುಹೆ ಯಾವುದೇ ಅದಾಗದೇ ಆಗಿರುವಂತಹ ಗುಹೆ ಅಂತೂ ಅಲ್ಲ, ಮಾನವ ನಿರ್ಮಿತವಾದ ಗುಹಾ ಟೆಂಪಲ್ ಅಂತಲೇ ಹೇಳ್ತಾರೆ. ಸುಮಾರು 70-80 ಕಿಲೋಮೀಟರ್ ಬೆಂಗಳೂರಿನಿಂದ ದೂರ ಇದೆ. ಇಲ್ಲಿನ ಬೆಟ್ಟವನ್ನು ಪಾಂಡವರು ವನವಾಸದ ಸಮಯದಲ್ಲಿ ತಂಗಿದ್ದ ಸ್ಥಳವೆಂದು ಕೂಡ ನಂಬಲಾಗಿದೆ. ಇಲ್ಲಿ ಚತುರ್ಮುಖ ಲಿಂಗೇಶ್ವರ, ಜಗದಾಂಬೆ, ವಲ್ಲಭ ಗಣಪತಿಯ ದೇವಸ್ಥಾನಗಳಿವೆ. ಜೊತೆಗೆ ಬೃಹತ್ ಜಟಧಾರಿ ಶಿವನ ವಿಗ್ರಹವು ಇಲ್ಲಿ ಆಕರ್ಷಣೀಯವಾಗಿದೆ. ಇದು 1994ರಲ್ಲಿ ಶ್ರೀ ಗಂಗಾಧರೇಶ್ವರ ಟ್ರಸ್ಟ್ ಅವರ ಮಾರ್ಗದರ್ಶನದಲ್ಲಿ ಆರಂಭವಾದ ಆಧುನಿಕ ನಿರ್ಮಿತ ಗುಹಾ ದೇವಾಲಯವಾಗಿದೆ. ಇದನ್ನು ಪ್ರಸಿದ್ಧ ಶಿಲ್ಪಿ ಗಣಪತಿಯವರು ಕೆತ್ತಿದ್ದಾರೆ. ಇಲ್ಲಿನ ಪೌರಾಣಿಕ ನಂಬಿಕೆ ಆಗಲೇ ಹೇಳ್ದಂಗೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ತಂಗಿದ್ರು ಮತ್ತು ಭೀಮನು ಬಕಾಸುರನನ್ನು ಕೊಂದ ಸ್ಥಳ ಅಂತ ಕೂಡ ನಂಬಲಾಗಿದೆ. ಇದನ್ನು ಆದ್ದರಿಂದ ಭೀಮ ಬಕಾಸುರ ಬೆಟ್ಟ ಅಂತ ಕೂಡ ಕರೀತಾರೆ. ಇಲ್ಲಿನ ಮುಖ್ಯ ದೇವತೆಗಳು ಚತುರ್ಮುಖ ಶಿವ, 4 ಮುಖದ ಶಿವಲಿಂಗನ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಆ ಕಡೆ ಈ ಕಡೆ ವಲ್ಲಭ ಗಣಪತಿ ಮತ್ತು ಜಗದಾಂಬೆ ಕೂಡ ನೋಡೋಕ್ಕೆ ಸಿಗುತ್ತೆ. ತುಂಬ ಆಕರ್ಷಣೀಯವಾಗಿದೆ ಈ ಬೆಟ್ಟ. ಬೆಟ್ಟದ ಮೇಲೆ ಕೆತ್ತಲಾದ ಒಂದು ಬೃಹತ್ ಜಟಧಾರಿ ಶಿವನ ವಿಗ್ರಹ, ಮಾನವ ನಿರ್ಮಿತವಾದ ಒಂದು ಗುಹೆ ಅಂತ ಹೇಳ್ಬೋದು. ಶಾಂತಿಯುತವಾದ ತಂಪಾದ ಗುಹಾಂತರ ದೇವಾಲಯದ ಪರಿಸರ ಇಲ್ಲಿದೆ. ಈ ದೇವಸ್ಥಾನ ಧಾರ್ಮಿಕ ಮತ್ತು ಸಾಹಸ ಪ್ರಿಯರಿಗೆ ಜೊತೆಗೆ ಶಿವನ ಭಕ್ತರಿಗೆ ಒಂದು ದಿನದ ಪ್ರವಾಸ ಮಂದಿರ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸುಮಾರು 1992ರಲ್ಲಿ ಇದರ ಒಂದು ಡಿಸ್ಕಷನ್ ಆಯಿತು. ಅಂದರೆ ಅಲ್ಲಿ ಸುತ್ತಮುತ್ತನ ಹಳ್ಳಿಗಳಿಗೆ ನೀರಿಲ್ಲದೆ ಇರೋ ಕಾರಣ ಆಗಿನ MLA ಒಂದು ಕೆರೆಯನ್ನು ಸ್ಥಾಪಿಸಿ ಅಲ್ಲಿ ನೀರಿನ ಸಂಗ್ರಹಣೆ ಮಾಡಿ ಅಲ್ಲಿಂದ ಗಿಡ ಮರಗಳಿಗೆ ಮತ್ತು ಊರಿನ ಜನರಿಗೆ ನೀರನ್ನು ಸರಬರಾಜು ಮಾಡ್ತಿದ್ರು. ಆಗ ಅವರ ತಲೆಗೆ ಉಳಿದಿದ್ದು ಅಲ್ಲಿ ಒಂದು ಶಿವನ ದೇವಸ್ಥಾನ ಕೆತ್ತಿಸ್ಬೇಕು ಅಂತ. ಆಗ ತಮಿಳುನಾಡಿನಿಂದ ಆ ಶಿವನ ಒಂದು ವಿಗ್ರಹನ ತಲೆಗೆ ಹಾಕ್ಕೊಂಡು ಅಲ್ಲಿ 1994ರಿಂದ ಸುಮಾರು 2000ವರೆಗೂ 20 ವರ್ಷಗಳ ಕಾಲ ಆ ಗುಹೆನ ನಿರ್ಮಿತ ಮಾಡಿ ಆ ಶಿವನ ಒಂದು ವಿಗ್ರಹನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ಜೊತೆಗೆ 30,000ದಷ್ಟು ಗಿಡಗಳನ್ನ ಅಲ್ಲಿ ನೆಡೆಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಶಿವನ ಅವತಾರ ಅಗ್ನಿಸ್ತಂಭವಾಗಿ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರನ ವಿಗ್ರಹನ ಕೂಡ ನಾವು ನೋಡ್ಬೋದು. ಅಂದರೆ ಕೆತ್ತನೆ ಮಾಡಿದ್ದಾರೆ. ಏಕಪಾದನ ಅವತಾರದಲ್ಲಿ ಶಿವ ಅಲ್ಲಿ ಕಾಣಿಸುತ್ತೆ. ಗಿರಿಜಾ ಕಲ್ಯಾಣ ಮಾಡಿರುವಂತಹ ಒಂದು 4,000 ಚದರ ಅಡಿ ಕೂಡ ಅಲ್ಲಿ ಒಂದು ದೊಡ್ಡದಾದ ಗುಹೆ ಒಳಗಡೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಶಿವನ ಹಬ್ಬಗಳಲ್ಲಿ ಶಿವರಾತ್ರಿಯಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ಅಲ್ಲಿ ನಡೆಯುತ್ತೆ. ಪೂಜೆ ಪುನಸ್ಕಾರಗಳು, ಆ ಊರಿನ ಎಲ್ಲ ಜನರು ಹೋಗ್ತಾರೆ. ಜೊತೆಗೆ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಯಾವುದೇ ರೀತಿ ಆಧಾರ ಸ್ತಂಭ ಅಲ್ಲಿ ಇಲ್ಲ. ಆಧಾರ ಸ್ತಂಭ ಇಲ್ಲದೇ ಆ ಗುಹೆನ ನಿರ್ಮಾಣ ಮಾಡಿದ್ದಾರೆ. ಇನ್ನೂ 64 ಶಿವನ ಅವತಾರಗಳನ್ನ ಕೆತ್ತಬೇಕು ಅಂತ ಅಂದ್ಕೊಂಡಿದ್ದಾರೆ. ಕೆತ್ತಿದ್ದಾರೆ ಕೆಲವೊಂದನ್ನು. ಅಲ್ಲಿ ನೋಡೋದಕ್ಕೆ ಕೂಡ ಸಿಗುತ್ತೆ. ಸ್ವಯಂಭೂ ಲಿಂಗ ಕೂಡ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಅವರ ಒಂದು ಆಸೆ ಕೂಡ ಇದೆ. ಅದನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಇನ್ನೂ ಕೆಲವೊಂದು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. 20 ಮೆಟ್ಲಷ್ಟು ಹತ್ತಿದ್ರೆ ನಮಗೆ ಈ ಗುಹೆ ಸಿಗುತ್ತೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಸ್ವಲ್ಪ ಶಾರ್ಟ್ಕಟ್ಟಲ್ಲೇ ಹೋಗೋ ಥರ ಮೆಟ್ಟಿಲುಗಳನ್ನ ಮಾಡಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನನ್ನು ಹಾಕ್ಕೊಂಡು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ವಿಸಿಟ್ ಮಾಡೋರಿಗೆ ಒನ್ ಡೇ ಟ್ರಿಪ್ ಕೂಡ ಆಗುತ್ತೆ. ಜೊತೆಗೆ ಪ್ರತಿದಿನ ಅಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಊಟದ ವ್ಯವಸ್ಥೆ ಕೂಡ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಪ್ರಶಾಂತತೆ ವಾತಾವರಣ ಕೂಡ ಸಿಗುತ್ತೆ. ಸುತ್ತ ಬೆಟ್ಟಗಳು ಕೂಡ ಇದೆ. ತಂಪಾದ ಗಾಳಿಯೂ ಕೂಡ ಸಿಗುತ್ತೆ. ಆರಾಮಾಗಿ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುವಂತಹ ಒಂದು ಸ್ಥಳ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಡೀಟೇಲ್ಸ್ ನಿಮಗೆ ಇಷ್ಟ ಆದರೆ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.